सशक्त समाज घडवण्यासाठी युवा पिढीची भूमिका महत्त्वाची असते। आपल्या देशाच्या उद्धारासाठी युवा पिढीने मादक पदार्थांना बळी पडू नये असे आवाहन DCP PV स्नेहा यांनी केले आहे। गुरुवारी गंधर्व रंग मंदिरामध्ये जिल्हा प्रशासन, जिल्हा पंचायत, राज्य मद्यपान नियंत्रण मंडळ, माहिती व जनसंपर्क विभाग, आरोग्य विभाग, शिक्षण विभाग आणि बेळगाव महानगरपालिका यांच्या संयुक्त विद्यमाने डॉक्टर महंत शिवयोगी यांच्या जयंतीनिमित्त व्यसनमुक्ती दिनाच्या उद्घाटन प्रसंगी त्या बोलत होत्या। त्या म्हणाल्या की तरुणांमध्ये अंमली पदार्थांच्या व्यसनामुळे आरोग्याच्या समस्या उद्भवू शकतात। दारू पिल्याने जवळपास गुन्हे घडत आहेत। तंबाखूचे सेवन आरोग्यासाठी हानिकारक आहे ही चिंतेची बाब असली तरी अधिक जण या व्यसनाला बळी पडतायत याची खंत त्यांनी व्यक्त केली। गुड मॉर्निंग। गुड मॉर्निंग। ಈಗ ನೀವೆಲ್ಲ ಸ್ವಲ್ಪ ಶಾಂತರಾಗಿ ಈಗಿನ ನನ್ನ ಕಡೆ ಕೇಳಿಸ್ಕೊಳ್ಳೋದಿದೆ, ನಾನು ಒಂದೆರಡು ಮಾತಾಡೋಕ್ಕೆ ಇಷ್ಟಪಡ್ತೇನೆ। ಈ ದಿನ ವ್ಯಸನ ಮುಕ್ತ ದಿನಾಚರಣೆ ಅಂತ ಹೇಳಿ ನಿಮ್ಮನ್ನ ಸ್ಕೂಲ್ಗಳಿಂದ ಕರ್ಕೊಂಡು ಬಂದಿದ್ದಾರೆ। ಜಿಲ್ಲಾಡಳಿತ ಹಾಗೂ ಎಲ್ಲ ಇಲಾಖೆಗಳ ಸಹಯೋಗದಲ್ಲಿ ಇದನ್ನ ಮಾಡ್ತಾ ಇದ್ದೀವಿ। ಈಗ ವೇದಿಕೆಯಲ್ಲಿ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳೆಸಿದ್ದೀವಿ। ವೇದಿಕೆ ಮೇಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ವಿದ್ಯಾವತಿ ಗಜೇಂದ್ರಿಯವರು, ನನ್ನ ಗೆಳತಿ ಹಾಗೂ ಗುರುರಾಜ್ ಕಡಬೂಸರ್ ಅವರು ಇನ್ಫಾರ್ಮೇಷನ್ ಆಫೀಸರ್, ಹಾಗೆಯೇ ಬೆನ್ಸನ್ ಸ್ಮಿತ್ ಕಾಲೇಜಿಂದ ಆಗಮಿಸುವಂಥ ಉಪನ್ಯಾಸಕರು ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ವಿದ್ಯಾರ್ಥಿನಿಯರೇ ಹಾಗೂ ಎಲ್ಲ ವಿದ್ಯಾರ್ಥಿಗಳೇ, ಯಾಕೆ ಈ ಕಾರ್ಯಕ್ರಮ ನಮಗೆ ಪ್ರಾಮುಖ್ಯತೆ, ನಮಗೆ ಏನು ಇಂಪಾರ್ಟೆನ್ಸ್ ಅಂತ ನೀವು ಕೇಳ್ಕೋಬೇಕು। ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಅಲ್ಲಿ ನಡೆಯುವಂಥ ಶಿಷ್ಟಾಚಾರ, ಅಲ್ಲಿರುವಂಥ ಅಧಿಕಾರಿಗಳು, ಅವರ ಇಲಾಖೆ ಎಲ್ಲವನ್ನೂ ನೀವು ತಿಳ್ಕೋಬೇಕು। ನಿಮ್ಮ ಟೀಚರ್ಸ್ ಕರ್ಕೊಂಡ್ಬಂದು ಕೂರಿಸಿದ್ರು, ತಿಂಡಿ ಕೊಡ್ತಾರೆ, ಆಯ್ತು ಮಾಡಿ ಒಂದು ಸುಮ್ಮನೆ ಹೋಗ್ಬಿಟ್ರೆ ಅಸಂತಿಗೆ ಹೋಗಂಗೆ ಅಂತ ಅನ್ಕೋಬೇಡಿ। ಈ ಒಂದು ಕಾರ್ಯಕ್ರಮ ಯಾಕೆ ಮಾಡ್ತಾರೆ, ನಾವು ವಿದ್ಯಾರ್ಥಿಗಳ ಏನಿದೆ ಪ್ರಾಮುಖ್ಯತೆ ತಿಳ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಸಮಾಜ ನಿರ್ಮಾಣ ಆಗೋದ್ರಲ್ಲಿ ನಮ್ಮ ಯುವಕ ಯುವತಿಯರ ಪಾತ್ರ ಬಹಳಷ್ಟಿದೆ। ನೀವೆಲ್ಲ ಸ್ಟೂಡೆಂಟ್ಸ್ ಇದ್ದೀರಿ, ಬರೀ ಮೊಬೈಲ್ ಇಟ್ಕೊಂಡೇನೋ ಫೋಟೋ ತೆಗೆದೇ ಕೆಲಸ ಆಗುತ್ತೆ। ಆದ್ರಿಂದ ಮೊಬೈಲಲ್ಲಿ ಇನ್ನೂ ಬಹಳ ಉಪಯೋಗಗಳಿವೆ। ಹಾಗೆಯೇ ಇಂಥ ಕಾರ್ಯಕ್ರಮಕ್ಕೆ ಬಂದಾಗ ಈ ದಿನ ನಿಮಗೆ ವಿಶೇಷವಾಗಿ ಒಬ್ಬರು ಉಪನ್ಯಾಸಕರು ಕರೆಸಿದ್ದಾರೆ। ಈ ವ್ಯಸನ ಮುಕ್ತ ದಿನಾಚರಣೆ ಬಗ್ಗೆ ಹೇಳಿದ್ದೀವಿ। ವ್ಯಸನ ಮುಕ್ತ ದಿನಾಚರಣೆ ಒಂದು ದಿನ ಅಲ್ಲ, ನಮ್ಮ ದೇಶದ ಉದ್ಧಾರಕ್ಕೆ ಯಾವುದೇ ವ್ಯಸನಗಳಿರ್ಬೋದು, ಮದ್ಯಪಾನ ಇರ್ಬೋದು, ತಂಬಾಕು ಸೇವನೆ ಇರ್ಬೋದು, ಇದನ್ನೆಲ್ಲ ನಾವು ತ್ಯಜಿಸ್ಬೇಕು। ಯಾಕೆ ತ್ಯಜಿಸ್ಬೇಕು? ಸಮಾಜಕ್ಕೋಸ್ಕರ ತ್ಯಜಿಸ್ತಾರೆ। ಯಾರಿಗೋಸ್ಕರ ತ್ಯಜಿಸ್ತಾರೆ? ನಾವು ನಮಗೋಸ್ಕರ। ನೀವೆಲ್ಲ ನೋಡಿರ್ತೀರ ಮಕ್ಕಳೇ, ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ, ರಸ್ತೆಯಲ್ಲಿ, ನಿಮ್ಮ ಸಂಬಂಧಿಕರಲ್ಲಿ ಏನಾಗ್ತಿರುತ್ತೆ, ಅವರ ಒಂದು ಪ್ರಾಡಕ್ಟಿವಿಟಿ, ಅವರು ಸಮಾಜಕ್ಕೆ ಕೊಡುಗೆ ಕೊಡುವಂಥವರು ಇದಕ್ಕೆ ಬಲಿಯಾಗ್ತಿರ್ತಾರೆ। ಇದು ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ, ನಮ್ಮ ಸಮಾಜದಲ್ಲೇ ಉನ್ನತಿಗೆ ಅದಕ್ಕೂ ಮೇಲೂ ಪರಿಣಾಮ ಬೀಳುತ್ತೆ। ಅದಕ್ಕೆ ನಿಮ್ಮನ್ನೆಲ್ಲ ಯಾಕೆ ಚೂಸ್ ಮಾಡಿದ್ದಾರೆ ಅಂದರೆ ಮಕ್ಕಳಿಗೆ ಹೇಳಬೇಕು ಈ ವ್ಯಸನದಿಂದ ಏನಾಗುತ್ತೆ, ಬರೀ ಆರೋಗ್ಯ, ಸಮಾಜದ ಆರೋಗ್ಯವೂ ಕೂಡ ಇದರಿಂದ ಹಾಳಾಗುತ್ತೆ। ಬರೀ ಗಂಡಸರಂತಲ್ಲ, ಬರೀ ಹೆಂಗಸರಂತಲ್ಲ, ನಿಮಗೆ ಗೊತ್ತಿರ್ಬೋದು, ಈಗ ಹೇಳಿದ್ರು ಗುರುನಾಥ್ ಸರ್, ಈ ಸ್ವಾಮೀಜಿ ಏನು ಹೇಳಿದ್ರು, ಮಹಾಂತೇಶ್ ಡಾಕ್ಟರ್ ಮಹಂತ ಶಿವಯೋಗಿ ಅವರು ಬಾಗಲಕೋಟೆನಲ್ಲಿ ಏನು ಮಾಡಿದ್ರು ಅಂತ ಆ ಸಂತನಿಗೆ ತಿಳಿದಿದೆ ಏನಂತ, ಈ ವ್ಯಸನಗಳಿಂದ ನಮ್ಮ ಸಮಾಜ ಉದ್ಧಾರ ಆಗಲ್ಲ ಅಂತ ಅವರು ಜೋಳಿಗೆ ಇಟ್ಕೊಂಡು ಎಲ್ಲರ ಮನೆಗೂ ಹೋಗಿ ಸಾಮಾಜಿಕ ಕ್ರಾಂತಿ ಮಾಡಿದ್ರು। ಯಾರಿಗೋಸ್ಕರ ಕ್ರಾಂತಿ ಮಾಡಿದ್ರು? ಸಮಾಜ ಸರಿಯಾಗಲಿ। ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಕುಳಿತುಕೊಂಡು ರೋಡಲ್ಲಿ ಬಿದ್ದಿರ್ತಾರಲ್ಲ, ಇಷ್ಟ ಆಗ್ತದೆ ನಿಮ್ಗೆ, ಅವರು ಬೇಜಾರಾಗುತ್ತಲ್ಲ। ಮನೆಯಲ್ಲಿ ಯಾರೋ ನಿಮ್ಮ ಮನೆಯಲ್ಲೇ ಯಾರೋ ಇದ್ದಾರೆ ನಿಮ್ಮದು ಎಷ್ಟು ಪೇನ್ ಆಗುತ್ತೆ। ಮನೆಯಲ್ಲಿ ಒಬ್ಬ ಯಜಮಾನ ಇರ್ಬೋದು, ಯಜಮಾನಿ ಇರ್ಬೋದು, ಕುಡಿತಕ್ಕೆ ಬಲಿಯಾದರೆ ಆ ಮನೆಯಲ್ಲಿ ಶಾಂತಿ ಇರಲ್ಲ, ಯಾವಾಗಲೂ ಜಗಳ ಆಗುತ್ತೆ। ನಾವು ಪೊಲೀಸ್ ಹೇಳ್ತೀವಿ, ಎಷ್ಟೊಂದು ಕ್ರೈಮ್ಸ್, ಅಪರಾಧಗಳು ಕುಡಿತದ ನಂತರ ಜರುತ್ತೆ। ಮರ್ಡರ್ ಆಗ್ಬೋದು, ರೇಪ್ ಆಗ್ಬೋದು, ಬೇರೆ ಎಷ್ಟೊಂದು ಕಳ್ಳತನಗಳು ತಂಬಾಕು ಸೇವನೆ ಆದ್ಮೇಲೆ ಮಾಡ್ತಾರೆ,
ಮದ್ಯಪಾನದಲ್ಲಿ ಮಾಡಿಬಿಟ್ಟು ಕುಡಿದ್ಬಿಟ್ಟು ಚುಚ್ಚಿಬಿಟ್ಟೆ ಅಂತಂದ್ರೆ ಅದು ತಪ್ಪಲ್ಲ. ತಪ್ಪಲ್ಲ ಯಾರಿಗೂ ಚಾಕು ಹಾಕ್ಬಿಟ್ಟು ನಾನು ಕುಡಿದ್ರೆ ಬೇಡ ನಾನು ಬಿಟ್ಬಿಟ್ಟು ಅಂತಂದ್ರೆ ನಾವು ಬಿಡೋಕ್ಕಾಗುತ್ತಾ? ಆದ್ದರಿಂದ ದಯವಿಟ್ಟು ಮದ್ಯಪಾನ ಮಾಡಬೇಡಿ, ತಂಬಾಕು ಸೇವನೆ ಮಾಡಬೇಡಿ. ಯಾವುದೇ ಚಟಗಳು, ಎಂಥ ಚಟಗಳು ಕೆಟ್ಟದಾಗಿ ಹೋಗ್ಬಿಟ್ಟು ಅದರೆಲ್ಲ ಬರ್ದಿರ್ತಾರೆ, ಅದ್ರ ಮೇಲೆ ತಂಬಾಕು ಸೇವನೆ ಮಾಡಬಾರ್ದು ಅಂತ ಸಿಗರೇಟ್ ಮೇಲೆ ಬರ್ದಿರ್ತಾರೆ. ನೀ ವಿಡಿಯೋ ಮಾಡ್ತೀನಿ, ರೀಲ್ಸ್ ಮಾಡ್ತೀನಿ ಅಂತಂದ್ರೆ ತಂಬಾಕು ಸೇವನೆ ಮಾಡಿದ್ರೆ ಅದು ನಿನ್ನ ಹಾಳು ಮಾಡುತ್ತೆ. ಬೇರೆ ಯಾರು ಪಕ್ಕದ ಮನೆಯಲ್ಲಿ ಡಸ್ಟ್ಬಿನ್ ಹಾಳಾಗ್ತಾರೆ, ಇಲ್ಲ ನಮ್ಮ ಮದ್ಯಪಾನ ಅನ್ನೋ ಚಟಗಳಿಂದ ಹೋಗುವಂಥದ್ದು. ಮತ್ತು ನಾವು ಈಗ ಹೊಸದಾಗಿ ನೋಡ್ತಿದ್ದೀವಿ, ಈ ವೈಟ್ನರ್ ಅಂತ ಬರುತ್ತೆ, ವೈಟ್ನರ್ ಹಾಕ್ತಿರಲ್ಲ ತಿದ್ಲಿ, ಅದರಲ್ಲೂ ಸುವಾಸನೆ ತಗೊಳ್ಳುವಂಥದ್ದು ಚಟ ಮಾಡ್ಕೋತಾರೆ. ಟಾನಿಕ್ಸು, ಸೊ ತಂಬಾಕು ಸೇವನೆ ಮಾಡೋದು. ನನ್ನ ಫ್ರೆಂಡ್ ಅಲ್ಲೆಲ್ಲ ಕುಡಿತಾನಂತೆ, ಭಾನುವಾರ ಹೋಗಿ ನದಿ ತೀರದಲ್ಲಿ ಮುಂಬೈಲಿ ಹೋಗಿ ಕುಡಿಯೋಣ ಕುತ್ಕೊಳ್ಳೋ ಅಂತ ಕರೀತಾರೆ. ಅರ್ಥ ಆಯ್ತಾ? ಅಂಥದಕ್ಕೆಲ್ಲ ಕೇಳಲ್ಲ. ನಿಮ್ಮ ಸುತ್ತಮುತ್ತ ಇರುವಂಥ ಗೆಳೆಯರು ನಿಮ್ಮ ಭವಿಷ್ಯ ಅದರಿಂದಲೇ ಹುಟ್ಟಿದಾಗ ದಿನ ಬಳೆ ಇಟ್ಟುಕೊಳ್ಳೋದು ಇಲ್ಲ ಬೇರೆ ಯಾವಾಗ ಕೆಟ್ಟ ಕೆಲಸ ಅಂಥದಕ್ಕೆಲ್ಲ ನೀವು ಹೋಗ್ಬೇಡಿ. ಯಾಕಂದರೆ ಈಗ ನಿಮಗೆ ಯಾರು 7ನೇ ಕ್ಲಾಸ್ ಓದಿದ್ದೀರಿ, 6ನೇ ಕ್ಲಾಸ್ ಓದಿದ್ದೀರಿ, ನೀವೆಲ್ಲ ಈಗ ಬುದ್ಧಿ ಬಂದು ಯೋಚನೆ ಮಾಡೋ ಕೆಪಾಸಿಟಿ ಇರೋದಕ್ಕೆ ನಿಮಗೆ ತಂದು ಕೂರಿಸಿರೋದು. यावेळी अपर जिल्हाधिकारी विजयकुमार होणकेरी, कन्नड व सांस्कृतिक विभागाच्या उपसंचालक विद्यावती भजंत्री, माहिती व जनसंपर्क विभागाचे उपसंचालक गुरुनाथ कतबूर आदी उपस्थित होते. विनोद कोलकार, KMM मराठी, बेळगाव.